ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಒನ್ಲಿ ಕಿಚನ್. ಇದು ಶಿವರಾತ್ರಿ ಹಬ್ಬಕ್ಕಿಂತ ಮುಂಚೆ ಮಾಡಿರೋ ವಿಡಿಯೋ. ಹಬ್ಬದ ಮುಂದ್ಗಡೆ ಅಪ್ಲೋಡ್ ಮಾಡಿದರೆ ಹಬ್ಬದಲ್ಲೂ ತಿನ್ನೋದು ಬಿಡಲ್ಲ ಅಂತ ಅನ್ಕೋತೀರಾ ಅಂತಂದೇಳಿ ವಿಡಿಯೋನ ಅಪ್ಲೋಡ್ ಮಾಡಲಿಲ್ಲ. ಇದು ನಮ್ಮ ಊರಿಂದ ತೊಗೊಂಬಂದಿರೋ ಮಟನ್ನು, ಗುಡ್ಡೆ ಮಾಂಸ ಅಂತ ಹೇಳ್ತಾರಲ್ವ ಅದು. ನಾನು ನಮ್ಮಮ್ಮ ಸಿಟಿಲಿ ಇರೋದ್ರಿಂದ ನಮಗೆ ಈ ಥರದ ಮಾಂಸ ಸಿಗೋದು ತುಂಬಾ ರೇರು. ನಮ್ಮ ಅಕ್ಕ ಬಾವ ಊರಿಂದ ಬರ್ತಾ ತೊಗೊಂಬಂದಿದ್ರು. ಗುಡ್ಡೆ ಮಾಂಸ ಅಂದರೆ ನಮ್ಮ ಹಳ್ಳಿಗಳ ಕಡೆ ಕುರಿದು ಪ್ರತಿಯೊಂದು ಪಾರ್ಟ್ಸು ಹಾಕಿರ್ತಾರೆ, ಇವನ್ ಬೋಟಿನೂ ಸಹ ಹಾಕಿರ್ತಾರೆ. ಸಾಂಬಾರು ತುಂಬಾ ಟೇಸ್ಟ್ ಬರುತ್ತೆ. ನಾನು ಕೆಲವೊಂದು ರೆಸಿಪಿಗಳ ಹಳ್ಳಿ ಸ್ಟೈಲಲ್ಲಿ ಅಂದರೆ ನಮ್ಮಮ್ಮ ಹೇಳ್ಕೊಟ್ಟಿರೋ ಥರನೇ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಅದಕ್ಕೆ ಕೆಲವೊಬ್ಬರು ಇದು ಹಳ್ಳಿ ಸ್ಟೈಲ್ ಅಲ್ಲ, ಸೊ ನಿಮಗೆ ಮಾಡೋಕ್ಕೆ ಬಂದಿಲ್ಲ ಹಾಗೆ ಹೀಗೆ ಅಂತಂದೇಳಿ ಕಮೆಂಟ್ ಮಾಡಿದ್ದಾರೆ. ಹಾಗಾಗಿ ಇವತ್ತು ನಮ್ಮಮ್ಮನ ಕೈಯಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ಮಟನ್ ಬಂದುಬಿಟ್ಟು ಒಂದು 2 kg ಆಗೋಷ್ಟು ಮಟನ್ ಬಂದಿದೆ. ಅದ್ರ ಜೊತೆಗೆ ಸ್ವಲ್ಪ ಬ್ಲಡ್ಡು ಸಹ ಕೊಟ್ಟು ಕಳಿಸಿದ್ದಾರೆ. ಈ ಬ್ಲಡ್ನ ನಾನು ಈಗ ಮಾಡಲ್ಲ, ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಸಪ್ರೇಟಾಗಿ ಅಪ್ಲೋಡ್ ಮಾಡ್ತೀನಿ. ಇದ್ರ ಜೊತೆಗೆ ಸ್ವಲ್ಪ ಬೋಟಿನೂ ಸಹ ಬಂದಿದೆ. ಈಗ ಆಲ್ರೆಡಿ ಬೋಟಿನ ಚೆನ್ನಾಗಿ ಕ್ಲೀನ್ ಮಾಡಿ ತೊಗೊಂಡಿದ್ದಾರೆ. ನಮ್ಮಮ್ಮ ಮಟನ್ ಕಟ್ ಮಾಡೋದ್ರೊಳಗೆ ನಾನು ಇದಕ್ಕೆ ಬೇಕಾಗಿರೋಂಥ ಮಸಾಲಾನ ರೆಡಿ ಮಾಡಿಕೊಡ್ತೀನಿ. ಇವಾಗ ಒಂದು ಪ್ಲೇಟಲ್ಲಿ ಒಂದು ಮೀಡಿಯಮ್ ಸೈಜಿಂದು ಈರುಳ್ಳಿ, ಹಾಗೆಯೇ 1 ಟೊಮ್ಯಾಟೊ, ಸ್ವಲ್ಪ ಹಸಿ ಶುಂಠಿ, ಹಾಗೆಯೇ ಸ್ವಲ್ಪ ಹಸಿ ಕೊಬ್ಬರಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು. ನೆಕ್ಸ್ಟ್ ಇನ್ನೊಂದು ಪ್ಲೇಟಲ್ಲಿ ಸ್ವಲ್ಪ ಗಸಗಸೆ, ಏಲಕ್ಕಿ, ಹುರ್ಗಡ್ಲೆ, ಚಕ್ಕೆ, ಲವಂಗ ಇಷ್ಟನ್ನು ತೊಗೊಂಡಿದ್ದೀವಿ. ಈ ಮಸಾಲೆನೆಲ್ಲ ಒಂದರಲ್ಲೇ ಹಾಕಿ ರುಬ್ಕೊಂಡಾದ್ಮೇಲೆ ಇವಾಗ ಅದೇ ಮಿಕ್ಸಿ ಜಾರ್ಗೆ 1-2 ಸ್ಪೂನ್ನಷ್ಟು ಅಚ್ಚ ಖಾರದ ಪುಡಿನ ಹಾಕಿ ರುಬ್ಬಿಟ್ಕೊಂಡಿದ್ದೀವಿ. ಈಗ ಆಲ್ರೆಡಿ ಮಟನ್ನು ಸಹ ಕಟ್ ಮಾಡಾಗಿದೆ. ಮಟನ್ ಎಲ್ಲ 1-2 ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡ್ಮೇಲೆ ಅದನ್ನು ಒಂದು ಪಾತ್ರೆಗೆ ಸೇರಿಸ್ಕೊಂಡು ಇವಾಗ ಅದ್ರ ಜೊತೆಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ 1-2 ಸ್ಪೂನ್ನಷ್ಟು ಧನಿಯಾ ಪೌಡರನ್ನು ಹಾಕ್ಕೊಂಡು ಒಂದು ಅರ್ಧ ಸ್ಪೂನ್ನಷ್ಟು ಅರಿಶಿನ ಪುಡಿ, ಹಾಗೆಯೇ ಒಂದು ಸಣ್ಣ ಕಪ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಇದಕ್ಕೆ ರುಬ್ಕೊಂಡಿರೋಂಥ ಮಸಾಲೆ ಏನಿತ್ತಲ್ವ, ಮಸಾಲೆನೂ ಸೇರಿಸಿ ಮಟನ್ ಕುದಿಯೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಇದನ್ನು ಡೈರೆಕ್ಟಾಗಿ ಒಲೆ ಮೇಲೆ ಇಟ್ಕೊಂಡು ಮಟನ್ ಚೆನ್ನಾಗಿ ಬೇಯೋವರೆಗೂ, ಅಂದರೆ ಒಂದು 40ರಿಂದ 45 ನಿಮಿಷದವರೆಗೂ ಮಟನ್ ಸಾಂಬಾರನ್ನ ಬೇಯಿಸ್ಕೊಂಡ್ರೆ ಮಟನ್ ಎಲ್ಲ ಚೆನ್ನಾಗಿ ಬೇಯುತ್ತೆ. ಮಟನ್ ಎಳೆದೇನಾದರೂ ಇತ್ತು ಅಂದರೆ ಒಂದು 30 to 35 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು. ಒಂದು 20 ಮಿನಿಟ್ಸ್ ಆದಮೇಲೆ ಮಟನ್ ಸಾಂಬಾರನ್ನ ತೋರಿಸ್ತಾ ಇದ್ದೀನಿ ನೋಡಿ. ಮಟನ್ ಸಾಂಬಾರೆಲ್ಲ ಚೆನ್ನಾಗಿ ಕುದೀತಾ ಇದೆ. ನಾವು ಮಟನ್ ಸಾಂಬಾರು ಮಾಡ್ತಾ ಇದ್ದೀವಿ ಅಂದರೆ ಶುಂಠಿ ಬೆಳ್ಳುಳ್ಳಿನೇ ಸಪ್ರೇಟಾಗಿ ರುಬ್ಕೊಂಡು, ಕೊಬ್ಬರಿ ಮತ್ತು ಪ್ರತಿಯೊಂದನ್ನು ಸಪ್ರೇಟಾಗಿ ರುಬ್ಕೊಂಡು ಮಾಡ್ತಾ ಇರ್ತೀವಲ್ವ. ನಮ್ಮಮ್ಮ ಅವರು ಆಗಲ್ಲ, ಪ್ರತಿಯೊಂದು ಮಸಾಲೆನೂ ಒಂದರಲ್ಲೇ ಹಾಕಿ ರುಬ್ಕೊಂಡು ಈ ಥರ ಡೈರೆಕ್ಟಾಗಿ ಒಂದೇ ಸಲ ಮಿಕ್ಸ್ ಮಾಡಿ ಅಂದರೆ ಕಲಸಿ ಇಟ್ಬಿಡ್ತಾರೆ. ನನಗೂ ಈ ಥರ ಸಾಂಬಾರು ಅಂದರೆ ತುಂಬಾ ಇಷ್ಟ. ಸೊ ನೋಡೋಣ ಈ ರೆಸಿಪಿಗೆ ಎಷ್ಟು ಜನ ಕಮೆಂಟ್ ಮಾಡ್ತಾರೆ ಅಂತಂದೇಳಿ, ಅಂದರೆ ಇದು ಹಳ್ಳಿ ಸ್ಟೈಲಲ್ಲಿ ಇದೆಯಾ ಹೆಂಗೆ ಅಂತಂದೇಳಿ. ನಮ್ಮ ಮೊಳ್ಕಾಮೂರು ಸೈಡಲ್ಲೆಲ್ಲ ಇದೇ ರೀತಿಯೇ ಮಟನ್ ಸಾಂಬಾರು ಮಾಡೋದು. ಮಟನ್ ಸಾಂಬಾರೆಲ್ಲ ರೆಡಿ ಆದಮೇಲೆ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ಈ ಮಟನ್ ಸಾಂಬಾರು ಹಾಕ್ಕೊಂಡು ತಿಂತಾ ಇದ್ದರೆ ನಮ್ಮಮ್ಮನ ಕೈ ರುಚಿದು. ಸೀರಿಯಸ್ಲಿ ಹೇಳ್ತೀನಿ, ಮಟನ್ ಸಾಂಬಾರು ಮಾತ್ರ ತುಂಬಾ ಚೆನ್ನಾಗಾಗಿತ್ತು. ಸೊ ನೀವು ಮಿಸ್ ಮಾಡದೆ ಒಂದು ಸಲ ಟ್ರೈ ಮಾಡಿದ್ಮೇಲೆ ಮಟನ್ ಸಾಂಬಾರು ಟೇಸ್ಟ್ ಹೆಂಗಾಗಿತ್ತು ಅಂತಂದೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಹೊಸ ರೆಸಿಪಿ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.